ಇದು ಓಪನ್ನು. ನಾವು ಯಾವಾಗ ಅಲ್ಲಿ ಬಂದ್ವಲ್ಲ, ಯಾವುದು ಸ್ಪಿಟಿ ಲುಹಾರ್ ಪೊಲೀಸ್ ಚೆಕ್ ಪೋಸ್ಟ್ ಅಂತ ಇತ್ತಲ್ಲ, ಅದು 9 ಗಂಟೆಗೆ ಓಪನ್ ಆಗುತ್ತೆ. ನಾವು ಕರೆಕ್ಟಾಗಿ 9 ಗಂಟೆಗೆ ಲೈನಲ್ಲೇ ಇದ್ವಿ. ಈ ಕಡೆಯಿಂದನೂ ಯಾವುದು ಜಾಸ್ತಿ ಲಾರಿಗಳಿಲ್ಲ, ಆ ಕಡೆಯಿಂದನೂ ಜಾಸ್ತಿ ಲಾರಿಗಳಿಲ್ಲ. ಸ್ವಲ್ಪ ಈಸಿ ಅನ್ನಿಸ್ತೈತೆ. ಬಟ್ ನಿನ್ನೆ ಬಂದ್ಬಿಟ್ಟು ಅಲ್ಲಿಂದ ಬಂದ್ವಲ್ಲ, ಮನಾಲಿಯಿಂದ ಅಲ್ಲಿ ಬಂದ್ಬಿಟ್ಟು ಲೇಟ್ ಆಯ್ತು ನಾವು ಬಿಟ್ಟಿದ್ದು ಬೆಳಗ್ಗೆ. ಕರ್ನಾಟಕ ಬಾವುಟ ಹಾಕೊಂಡು ಹೋಯ್ತವ್ರು ಯಾರೋ ಅವರಿಬ್ಬರು ಕರ್ನಾಟಕ ರೈಡರ್ಸ್. ಅದಕ್ಕೆ ಇವಾಗ ನಮಗೆ ಸ್ವಲ್ಪ ಈಸಿ ಅನ್ನಿಸ್ತಾ ಇರೋದು, ಜಾಸ್ತಿ ಲಾರಿಗಳಿಲ್ಲ. ಆದರೂ ಮಳೆ ಗಿಳೆ ಬಂದ್ಬಿಟ್ರೆ ಈ ರೋಡ್ಗಳಲ್ಲಿ ಓಡ್ಸೋಕ್ಕೆ ಭಾರಿ ಕಷ್ಟ ಆಗ್ಬಿಡುತ್ತೆ ನಮಗೆ ಅಲ್ವಾ. ಈ ಥರ ಆದಾಗಲೇ ಬರೀ ಡೇಂಜರು. ಅವನು ಹತ್ತು ಇಳಿಸ್ಬಿಡ್ತಾನ, ನಾವು ನಿಲ್ಲಿಸೋ ಪರಿಸ್ಥಿತಿ ಬಂದ್ಬಿಡೋದು. ನೆನ್ನೆನೂ ಇದೇ ಥರ ಆಗಿ ಬಿದ್ದಿದ್ದು. ಹಾಂ ಹೌದು, ನೆನ್ನೆನೂ ಹಿಂಗೆ ಆಗಿ ಬಿದ್ದಿದ್ದು. ಹೌದು, ಮುಂದೆಗಡೆ ಸ್ಲೋ ಮಾಡಿಬಿಟ್ಟ, ಸಡನ್ನಾಗಿ ಮುಂದೆಗಡೆ ಬ್ರೇಕ್ ಹೊಡೆದು ನಿಲ್ಲಿಸ್ಕೊಂಡೆ. ಆದರೆ ಹಿಂದೆಗಡೆ ತೂಕ ಇದ್ವಲ್ಲ, ಹಿಂದೆ ಸೀದಾ ಎಳ್ಕೊಂಡು ಬಂದು ಒಂದು 5 ಅಡಿ ಹಿಂದಕ್ಕೆ ಬಂದುಬಿಟ್ವಿ, ತುಂಬ ಬಿದ್ವಿ. ಸೊ ಅದಕ್ಕೆ ಆ ಬಿದ್ದ ಮೇಲಿಂದ ಒಂದು ಲೆಸನ್ ಕಲ್ತಿರೋದೇನು ಅಂದರೆ, ಗಾಡಿ ಟು ಗಾಡಿ ಒಂದು ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಕೊಂಡು ಪಾಸ್ ಆಗ್ತಿದ್ದೀವಿ. ಇವನು ನಮಗೆ ಜಾಗ ಕೊಡಲ್ಲ ಅನಿಸುತ್ತೆ ಮುಂದಕ್ಕೆ. ಲಾರಿ ಅಣ್ಣ ಒಂಚೂರು ಜಾಗ ಕೊಟ್ಬಿಡೋಣ, ನಾನು ಹೊಂಟ್ಬಿಡ್ತೀನಿ. ನನ್ನ ಮಗ ಜಾಗನೇ ಕೊಡ್ತಾಯಿಲ್ಲ ಗುರು ಇವನು. ಥೂ, ಮೀಟ್ರಲ್ಲಿ ಏನೂ ಕಾಣ್ತಾ ಇಲ್ಲ ಅನ್ಸುತ್ತೆ ನಿಮಗೆ. ಫುಲ್ ಧೂಳು, ಭಯಂಕರ. ಮತ್ತು ಇನ್ನೊಂದು ಈ ಥರ ನಾನು ಆಫ್ ರೋಡ್ ಇರೋವಾಗ, ಡೌನ್ ಹಿಲ್ಲಿರೋವಾಗ ಕಲ್ತಿರೋದೇನಪ್ಪ ಅಂದರೆ, ಸ್ಪೀಡಾಗಿ ಹೋಗ್ಬಿಟ್ಟು, ಇವಾಗ ಏನು ರೋಡ್ ಖಾಲಿ ಐತಲ್ಲ ಅಲ್ಲಿ ತಾನೇ ಬ್ರೇಕ್ ಹೊಡಿಬೇಕಾದ್ರೆ, ಸ್ಪೀಡಾಗಿ ಹೋಗ್ಬಿಟ್ಟು ಅಲ್ಲಿ ಬ್ರೇಕ್ ಹೊಡೆದ್ರೆ ನಿಲ್ಲಲ್ಲ ಗಾಡಿ. ಅದು ಗೇರಲ್ಲಿರಲಿ ಬ್ರೇಕ್ ಹಿಡೀಲಿ ನಿಲ್ಲಲ್ಲ, ಸಖತ್ ಕಷ್ಟ ಆಗುತ್ತೆ ನಿಲ್ಲೋದಕ್ಕೆ. ಸೊ ನಾವು ಏನು ಡೌನ್ ಹಿಲ್ ಹೋಗೋವಾಗ ಸ್ಪೀಡ್ನ ಸ್ಟಾರ್ಟಿಂಗಲ್ಲೇ ಡಿಸೈಡ್ ಮಾಡ್ಕೋಬೇಕು, ಅದೇ ಸ್ಪೀಡಲ್ಲೇ ಹೋಗಬೇಕು. ಆವಾಗ ಅದು ಬ್ರೇಕ್ ಪ್ಯಾಡು ಅಂತ ಬೇಗ ವೇರೌಟ್ ಆಗೋಲ್ಲ. ಅದಾದಮೇಲೆ ಕ್ಲಚ್ಚು ಕೂಡ ಏನು ಜಾಸ್ತಿ ಬರ್ನ್ ಆಗಲ್ಲ. ಸ್ವಲ್ಪ ಜೋರಾಗಿ ಎಕ್ಸ್ಲೇಟ್ರ್ ಕೊಟ್ಟರೆ ಹಂಗೆ ವೀಲಿಂಗ್ ಆಗ್ತಾಯಿದೆ ಮೊದಲನೇ ಗೇರಲ್ಲಿ. ಯಾಕಂದರೆ ಹಿಂದೆಗಡೆ ಟಾಪ್ ಬಾಕ್ಸ್ ಎಲ್ಲ ಕಟ್ಟಿದ್ದೀನಲ್ಲ, ಹಿಂದೆಗಡೆ ತೂಕನೂ ಜಾಸ್ತಿ ಆಗಿದೆ. ನಾವು ನನ್ನ ಹೆಂಡತಿ ಇಬ್ಬರೂ ಕುಂತಿದ್ದೀವಿ. ರೋಡ್ ಬೇರೆ ಟ್ರಾಕ್ಷನ್ ಕರೆಕ್ಟಾಗಿ ಸಿಗಲಿಲ್ಲ ಅಂದರೆ ಹಾಗೆ ಜಿಂಗ್ ಜಿಂಗ್ ಅಂತ ವೀಲಿ ಆಗ್ತಾಯಿದ್ದೆ. ಈಗ ಈ ಬೆಟ್ಟ ಹತ್ತಿ ಇಳಿದಿದ್ದೀವಿ ಕೆಳಗಡೆಗೆ, ಮತ್ತು ಇವಾಗ ಈ ಬೆಟ್ಟ ಹತ್ತಕ್ಕೆ ಹೋಗ್ತಾಯಿದ್ದೀವಿ. ನೋಡಿ, ಇದೆಲ್ಲ ಬಿದ್ದೋಗಿರೋದು, ಬಿದ್ದೋಗ್ತಾ ಇರುತ್ತೆ, ರೆಡಿ ಮಾಡ್ತಾ ಇರ್ತಾರೆ ಅಷ್ಟೇ ಅವರು.
ಸಾಕಾತ ಕಾಣ್ತಾ ಇದೆ. ತಣ್ಣ ಗಾಳಿ ಬರ್ತಾ ಇದೆ. ಕತ್ತತ್ರ ಎಲ್ಲ ಜಿಪ್ ಲೂಸ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಜಾಕೆಟ್ದು ಒಳಗೆ ನುಗ್ತಾ ಇದೆ. ಫುಲ್ಲು ಆಫ್ ರೋಡಿಂಗು. ಲೇ 200, ಪ್ಯಾಂಗ್ 24. ನಾವಿವತ್ತು ಈಗ ಪ್ಯಾಂಗ್ ಹತ್ರ ಹೋಗ್ತೀವಿ. ಪ್ಯಾಂಗ್ ಹತ್ರ ಹೋಗಿದ್ದೆ, ಊಟ ಮಾಡ್ಕೊತೀವಿ ಮಧ್ಯಾಹ್ನ. ಅದಾದಮೇಲೆ ನನ್ನ ಮಗ ಬರೋದು ನೋಡ್ರೆ ಭಯ ಆಯ್ತವಲ್ಲಪ್ಪ. ಅವರು ಒಂದು ಕಾರ್ ಕೆಳಗೆ ಬಿದ್ದೋಗ್ಬಿಟ್ಟೈತೆ. ಏನು ಮಸ್ತಾಗಿ ಕಾಣ್ತಾ ಇದ್ದಪ್ಪ ವ್ಯೂ. ಎಲ್ಲ ನೋಡಿದ್ದು ಕಾರ್ ಬಿದ್ದೋಗ್ಬಿಟ್ಟಿತ್ತು ಒಳಗಡೆ, ಕಾಣಿಸ್ತಾ ಇಲ್ಲ. ಆ ಕಡೆಯಿಂದ ಇಳಿಬೇಕಾದ್ರೆ ಕಾಣಿಸ್ತಾ ಇತ್ತು. ಮಾಡಿದ್ದೀನಿ. ಏನಾಯಿತು? ವಿಡಿಯೋನಾ? ಇಲ್ಲಿ ನೋಡಿ, ಐಸು ಹರ್ಕೊಂಡು ಬಂದು ಹಂಗೆ ಫ್ರೀಸ್ ಆಗ್ಬಿಟ್ಟೈತಿ ಇಲ್ಲಿ ಕೆಳಗಡೆ. ಅಯ್ಯಪ್ಪ, ಹಿಂದೆ ಎಳಿಯೋಕ್ಕಾಗಲ್ಲ. ಈ ಊರಲ್ಲಿ ಇದ್ದಾರಲ್ಲ, ಇವ್ರಿಗೆ 1 ನಿಮಿಷನೂ ವೆಯ್ಟ್ ಮಾಡೋ ಇದೇ ಇಲ್ಲ ಗುರು. 1 ಸೆಕೆಂಡ್ ಹಂಗೆ ರೋಡ್ ಕ್ಲಿಯರ್ ಆಗೋದ್ರೆ ಸಾಕು, ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಲ್ಲ, ನಾವು ಏನಕ್ಕೆ ಹತ್ತತ್ರ ಹೋಗಲ್ಲ ಅಂದರೆ ಡಿಸ್ಟೆನ್ಸ್ ಬಿಟ್ಕೊಂಡು ಹೋಗ್ತೀವಿ ಅಂದರೆ ಕರೆಕ್ಟಾಗಿ ಆಗೋದಿಲ್ಲ ಹೋಗೋದು. ಅದಕ್ಕೋಸ್ಕರ ಡಿಸ್ಟೆನ್ಸ್ ಬಿಟ್ಕೊಂಡು ಹೊಡಿತೀವಿ. ಇವರು ಸುಮ್ಮನೆ ಹಾರನ್ ಹೊಡಿತಾರೆ, ಒಂಚೂರು ಹಂಗನಂಗಿಲ್ಲ ಹಾರನ್ ಹೊಡಿತಾರೆ. ಕರಿಯಾ ಫಿಲಮಲ್ಲಿ ಮಾತಾಡು ಸಾಕು ಮೌನ ಬಿಸಾಕು ಅಂತ ಒಂದು ಸಾಂಗ್ ಇದೆಯಲ್ಲ, ಆ ಥರ ಇದೆ ಲೊಕೇಶನ್ ಇದು. गिर गया क्या?
ಹೌದಂತೆ. ನೋಡ್ಕೊಂಬತ್ತೀಯಾ? ಆಯ್ತಾ? ಹಾಂ ಹೇಳಿ. ಸಿಕ್ತಾ? ಬಂದರು. ಎಲ್ಲಿತ್ತು? ಅದೇ ನಾನು ಕಾರ್ ಕೆಳಗಡೆ ಇಳಿದ್ನಲ್ಲ ಅವನೇ. ಹೌದು, ನಾನು ಕಾರ್ ನಿಲ್ಸಿದ್ನಲ್ಲ, ಬೈಕ್ ನಿಲ್ಸಿದ್ನಲ್ಲ, ಅವ್ನು ಕೆಳಗಡೆ ಕೈಯಾಗಿ ಎತ್ಕೊಂಡ. ವಿಡಿಯೋ ಮಾಡಬೇಕಂತೆ. ನೀ